ಹಾಯ್ ಎಲ್ರಿಗೂ ನಮಸ್ಕಾರ. ಬನ್ನಿ ನಿನಗಾಗಿ ಸಂಚಿಕೆ ಏನಾಗುತ್ತಂತ ನೋಡ್ಕೊಂಬರೋಣ. ಸಂಚಿಕೆ ಶುರುವಿನಲ್ಲಿ ಲಾಯರ್ ಭರಣ ಅವರು ಹೇಳ್ತಾರೆ, 20 ಎಕರೆ ಹೊಲ ಗದ್ದೆ ಇದೇ ನನ್ನ ಪಿತ್ರಾರ್ಜಿತ ಆಸ್ತಿ. ನನ್ನ ಕಿರಿಯ ಮಗ ರಾಣ, ನನ್ನ ನಾದಿನಿ ಕನಕಾಂಬರಿ, ಮಗಳು ದೇವಿ, ನನ್ನ ತಮ್ಮ ಈಶ್ವರ್ ಚಂದ್ರ, ಅವನ ಪತ್ನಿ ಭಾಮಿನಿ, ಮಗ ಕಪಿಲ್ಗೆ ಈ ಆಸ್ತಿಯನ್ನು ಸಮನಾಗಿ ಹಂಚತಕ್ಕದ್ದು. ರಾಣ ಕೇಳ್ತಾನೆ, ಸಮನಾಗಿ ಹಂಚ್ಕೊಳ್ಳೋದಾ? ನಾವು ನೋಡಿದ್ರೆ ಅನ್ಲಿಮಿಟೆಡ್ ಬೊಫೆ ಸಿಗುತ್ತೆ ಅಂತ ವೇಟ್ ಮಾಡಿದ್ರೆ ಒಂದು ಪ್ಲೇಟ್ ಚಿತ್ರಾನ್ನ ಕೊಟ್ಟು ಎಲ್ರು ಹಂಚ್ಕೊಳ್ರಿ ಅನ್ನೋ ಹಾಗಿದೆ ಅಲ್ರಿ ಇದು. ನಮ್ಮಪ್ಪ ಏನು ಆಸ್ತಿ ಬರ್ದಿದ್ದಾನ ಇಲ್ಲ ಭಿಕ್ಷೆ ಹಾಕ್ತಾ ಇದ್ದಾನ? ಈ 20 ಎಕರೆನ ನಾವೆಲ್ಲರೂ ಹಂಚ್ಕೊಂಡ್ರೆ ಒಂದೊಂದು ಗುಡ್ಸ್ಲಕ್ಕೊಂದು ಬದುಕೋದು ಬಿಟ್ರೆ ಬೇರೆ ಏನು ಉಳಿಯೋದಿಲ್ಲ ನಮಗೆ. ಕನಕಾಂಬರಿ ಹೇಳ್ತಾಳೆ, ಇದೆಲ್ಲ ಇವನ್ ಕುತಂತ್ರ ಕಣೋ ರಾಣ. ಅದಕ್ಕೆ ರಾಣ ಹೇಳ್ತಾನೆ, ಈ ಅನಿಷ್ಟ ಮನೆಗಿದ್ದಾಗಲೆಲ್ಲ ನಮಗೆಲ್ಲ ಬರೀ ಅನ್ಯಾಯನೇ. ಹೋಗೋ ಆಚೆ. ಜೀವನ ಕೊಳ್ಪಟ್ಟಿ ಹಿಡ್ದು ರಾಣ ಹೋಗೋ ಆಚೆ ಅಂತ ಹೊರಗೆ ದೊಬ್ಬಕ್ಕೆ ಶುರು ಮಾಡ್ತಾನೆ. ಆಗ ಈಶ್ವರ್ ಅವರು, ಬಿಡೋ ಅವನ್ನ ಬಿಡೋ. ಲಾಯರ್ ಭರಣ ಅವರು ಹೇಳ್ತಾರೆ, ಅವನ್ನ ಮನೆಯಿಂದ ಓಡಿಸೋದಿಕ್ಕೆ ನೀನು ಯಾರೋ? ನೀವುಗಳು ಮನೆಯಲ್ಲಿ ಇರಬೇಕೋ ಬೇಡೋ ಅನ್ನೋದು ತೀರ್ಮಾನ ಮಾಡೋದು ಇವನೇ. ಇಲ್ಲಿ ವಜ್ರೇಶ್ವರಿ ಆರತಿ ಅನ್ಕೊಂಡು ಬರ್ತಾಳೆ. ಆರತಿ ಕೇಳ್ತಾಳೆ, ಅಕ್ಕ ಕಾಫಿ ಬೇಕಿತ್ತಾ? 1 ನಿಮಿಷ. ವಜ್ರೇಶ್ವರಿ ಕೇಳ್ತಾಳೆ, ನೀನು ಯಾಕೆ ಅಡುಗೆ ಮಾಡ್ತಾ ಇದ್ದೀಯಾ? ಕೆಲಸದವ್ರೆ ಎಲ್ಲಿ? ಆಗ ಆರತಿ ಹೇಳ್ತಾಳೆ, ಇಲ್ಲ ಅಕ್ಕ, ಎಲ್ಲ ಮಾಡಿಟ್ಟು ಹೋಗಿದ್ದಾರೆ, ನಾನು ರಸಂ ಮಾಡೋಣ ಅಂತ ಬಂದೆ. ವಜ್ರೇಶ್ವರಿ ಹೇಳ್ತಾಳೆ, ಇವತ್ತು ರಸಂ ನಾನು ಮಾಡ್ತೀನಿ. ನೀವಾ ಅಂತ ಆರತಿ ಕೇಳಿದಾಗ ವಜ್ರೇಶ್ವರಿ ಹೇಳ್ತಾಳೆ, ನಾನೇ ಮಾಡ್ತೀನಿ. ನಾನೇ ನನ್ನ ಕೈಯಾರ ಅಡುಗೆ ಮಾಡಿ ಎಷ್ಟೋ ವರ್ಷಗಳಾಯಿತು. ಇವತ್ತು ಟ್ರೈ ಮಾಡ್ತೀನಿ, ರುಚಿ ಹೇಗಿರುತ್ತೋ ಗೊತ್ತಿಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ತಿನ್ಬಿಡಿ. ಇಲ್ಲಿ ಆರತಿ ಹೇಳ್ತಾಳೆ, ನಿಮ್ಮನ್ನು ಹೀಗೆ ನೋಡ್ತಿರೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ ಅಕ್ಕ. ಈಗ ನೀವು ನಮ್ಮಲ್ಲೊಬ್ರು ಅಂತ ಅನ್ನಿಸ್ತಾ ಇದ್ದೀರಾ. ವಜ್ರೇಶ್ವರಿ ಆರತಿ ಹೇಳ್ತಾಳೆ, ಆರತಿ ನನಗೊಂದು ಸಹಾಯ ಮಾಡ್ತೀಯಾ? ಏನಕ್ಕ ಅಂತ ಆರತಿ ಕೇಳಿದಾಗ ವಜ್ರೇಶ್ವರಿ ಹೇಳ್ತಾಳೆ, ಮನೋಹರ್ ಎಲ್ಲರ ಸಿಕ್ಕಿದ್ರೆ ಮನೆ ಕರ್ಕೊಂಬಾ ಅಂತ ನಿಧಿಗೆ ಹೇಳು. ನನ್ನಿಂದ ಮನೋಹರ್ ತುಂಬ ನೋವು ತಿಂದ್ಬಿಟ್ಟಿದ್ದಾನೆ, ಅದಕ್ಕೆ ಅವನ ಹತ್ರ ಕ್ಷಮೆ ಕೇಳಬೇಕು. ಎಲ್ಲ ಇದ್ದು ಅವನು ಹೀಗೆ ದಿಕ್ಕಿಲ್ಲದೆ ಇರೋ ಥರ ಅಲಿತಾ ಇರೋದು ನನಗೆ ತುಂಬ ಹಿಂಸೆ ಆಗ್ತಾ ಇದೆ. ನಿಧಿಗೆ ಹೇಳ್ತೀಯಾ? ನಿಧಿ ಹೋಗಿರೋದು ಮನೋಹರ್ನ ನೋಡೋದಿಕ್ಕೆ ಅಂತ ನನಗೆ ಗೊತ್ತಿದೆ. ನನಗೆ ಹೇಳೋಗಿಲ್ಲ ಅಂತ ನಿಧಿ ಮೇಲೆ ಯಾವ ಬೇಜಾರೂ ಇಲ್ಲ. ಇನ್ಫ್ಯಾಕ್ಟ್ ನನ್ನನ್ನು ಮೀರಿ ಮನೋಹರ್ನ ನೋಡೋದಕ್ಕೆ ಹೋಗಿದ್ದಾಳೆ ಅನ್ನೋದೇ ಖುಷಿ ನನಗೆ. ಹೇಗಾದರೂ ಮಾಡಿ ಅವನನ್ನು ಕನ್ವಿನ್ಸ್ ಮಾಡಿ ಮನೆಗೆ ಬರೋಕ್ಕೇಳು. ಅವನಿಲ್ಲದೆ ಈ ಮನೆ ಒಂಥರ ಆಗಿದೆ. ಇಲ್ಲಿ ಭರಣ ಅವರು ಹೇಳ್ತಾರೆ, ಈ ಮನೆಯೂ ಜಗದೀಶ್ ಚಂದ್ರನ ಹೆಸರಲ್ಲೇ ಇರೋದು. ಇದು ಅವನ ಸ್ವಯಾರ್ಜಿತ ಆಸ್ತಿನೇ. ಕಾನೂನಿನ ಪ್ರಕಾರ ಈ ಮನೆ ಕೃಷ್ಣಾಳಿಗೆ ಸೇರಿದ್ದು. ಇನ್ಮೇಲೆ ಈ ಮನೆಯಲ್ಲಿ ನೀವು ಇರಬೇಕೋ ಬೇಡವೋ ಅನ್ನೋದು ನಿರ್ಧಾರ ಮಾಡೋದು ಅವರು. ಸೊ ಲೀಗಲಿ ಸ್ಪೀಕಿಂಗ್ ಓನರ್ಗಳು ಅವರು, ಗೆಸ್ಟ್ಗಳು ನೀವು. ಕಪಿಲ್ ಹೇಳ್ತಾನೆ, ಗೆಸ್ಟ್ಗಳು ನಾವು, ಓನರ್ ಇವಳಿದ್ರೆ ತಾನೇ ಇವಳಿಗೆ ಯಜಮಾನಿಕೆ ಸಿಗೋದು. ಇವಳೇ ಇಲ್ಲ ಅಂದರೆ? ಆಗ ಜೀವ ಕೇಳ್ತಾನೆ, ಏನೋ ಹಾಗಂದ್ರೆ? ಕಪಿಲ್ ಹೇಳ್ತಾನೆ, ನಿನ್ನ ಮಗಳು ಬದುಕಿದ್ರೆ ತಾನೇ ನೀನು ನಿನ್ನ ಹೆಂಡತಿ ಈ ಮನೆಗೆ ಓನರ್ ಆಗ್ತೀರಾ. ನಾನು ಅವಳನ್ನ ಎತ್ಬಿಟ್ರೆ? ಕಪಿಲ್ ಹಾಗೆ ಹೇಳ್ತಾ ಇದ್ದ ಹಾಗೆ ಜೀವನಿಗೆ ಎಲ್ಲಿರುತ್ತೋ ಕೋಪ ತಡೆಯೋಕ್ಕಾಗೋದಿಲ್ಲ. ಅವನಿಗೆ ಹಿಗ್ಗ ಮುಗ್ಗ ತಳಿಸ್ಬಿಡ್ತಾನೆ, ಹೇಗೆ ಬೇಕೋ ಹಾಗೆ ಹೊಡಿತಾನೆ. ಆಗ ಮನೆಯವರೆಲ್ಲ ಬಿಡ್ಸೋಕೆ ಬರ್ತಾರೆ. ಈಶ್ವರ್ ಚಂದ್ರ ಅವರು ಬಿಡ್ಸೋಕೆ ಬರ್ತಾರೆ. ಆದರೂ ಅವ್ನು ಕೇರ್ ಮಾಡೋದಿಲ್ಲ. ಈಶ್ವರ್ ಚಂದ್ರ ಅವ್ರನ್ನ ತಳ್ಳಿಬಿಟ್ಟು ಅವನಿಗೆ ಸೋಫಾ ಮೇಲೆ ಹಾಕಿ ಹೇಗೆ ಬೇಕೋ ಹಾಗೆ ಚೆನ್ನಾಗಿ ಹೊಡೆದಾಕ್ಬಿಡ್ತಾನೆ. ಜೀವ, ನನ್ನ ಮಗಳನ್ನ ಎತ್ತೀಯೇನೋ, ನನ್ನ ಮಗಳನ್ನ ಅಂತ ಕಪಾಳಕ್ಕೆ ಜೋರಾಗಿ ಬಾರಿಸ್ತಾನೆ. ಪಕ್ಕದಲ್ಲಿ ಒಂದು ಪಿಂಗಾಣಿ ಪಾತ್ರೆ ಇರುತ್ತೆ, ಅದನ್ನು ತಗೊಂಡು ಹೊಡಿಬೇಕಾರೆ ಕೃಷ್ಣ ಬೇಬಿ ಅಂತ ಜೋರಾಗಿ ಕಿರಿಸ್ತಾಳೆ. ಅವಾಗ ನಿಲ್ಲಿಸ್ತಾನೆ ಜೀವ. ಹೋದರೆ ಹೋಗಲಿ ಅಂತ ಎಲ್ಲದಕ್ಕೂ ಹಲ್ಲು ಕಚ್ಕೊಂಡು ಸುಮ್ಮನೆ ಇದ್ದೀನಿ. ನನ್ನ ಒಳ್ಳೆತನನ ಕೈಲಾಗೋದಿಲ್ಲ ಅಂದ್ಕೊಂಡು ನನ್ನ ಮಗಳ ತಂಟೆಗೆ ಏನಾದರೂ ಬಂದರೆ ನಾನು ಯಾರನ್ನೂ ಸುಮ್ಮನೆ ಬಿಡಲ್ಲ, ಮೂಟೆ ಕಟ್ಟಿ ಎತ್ತಿಬಿಡ್ತೀನಿ. ಇಲ್ಲಿ ನಿಧಿ ಮನೋಹರ್ನ ಭೇಟಿ ಮಾಡೋಕ್ಕೆ ಬಂದಿರ್ತಾಳೆ. ನೀವ್ಯಾಕೆ ದೊಡ್ಡಪ್ಪ ಆಶ್ರಮದಲ್ಲಿದ್ದೀರಾ? ನಾವೆಲ್ಲ ಇಲ್ವಾ ನಿಮಗೆ? ಮನೋಹರ್ ನಿಧಿಗೆ ಹೇಳ್ತಾನೆ, ನನಗೆ ನನ್ನದೇ ಆದ ಕೆಲವು ಸಮಸ್ಯೆಗಳಿವೆ. ಅದನ್ನು ಯಾರ ಹತ್ರ ಹೇಳ್ಕೊಳ್ಳೋಕ್ಕೂ ಆಗಲ್ಲ, ಹಾಗಂತ ಒಬ್ಬನೇ ಅನುಭವಿಸೋಕ್ಕೂ ಆಗಲ್ಲ. ಅದೆಲ್ಲ ನನ್ನ ಕರ್ಮ, ನನ್ನೊಟ್ಟಿಗೆ ಇರಲಿ. ರಚನಾ ಹೇಗಿದ್ದಾಳೆ ಅಂತ ಕೇಳಿದಾಗ ನಿಧಿ ಹೇಳ್ತಾಳೆ, ಬಿಂದಾಸಾಗಿದ್ದಾಳೆ. ನಾವೆಲ್ಲ ಅಂದ್ಕೊಂಡಂಗೆ ಜೀವ ಫುಡ್ ಟ್ರಕ್ ನಡೆಸ್ಕೊಂಡು ಬದುಕೋರಲ್ಲ ಮತ್ತೆ ಅಂತ ಮನೋಹರ್ ಕೇಳಿದಾಗ ನಿಧಿ ಹೇಳ್ತಾಳೆ, ಗೋಲ್ಡ್ ಕಿಂಗ್ ಜಗದೀಶ್ ಚಂದ್ರ ಅವರ ದೊಡ್ಡ ಮಗ ಅವರು, 1000 ಕೋಟಿ ಓನರು. ಹೌದೇನಮ್ಮ ಅಂತ ಮನೋಹರ್ ಕೇಳಿದಾಗ
ನಿಧಿ ಹೇಳ್ತಾಳೆ, ಹ್ಞೂ ದೊಡ್ಡಪ್ಪ. ಇವಾಗ ಅಕ್ಕನೂ ಜೀವನು ದೊಡ್ಡ ಮನೇಲಿದ್ದಾರೆ, ರಾಯಲ್ ಆಗಿ. ಆಗ ಮನೋಹರ್ ಹೇಳ್ತಾನೆ, ಅಲ್ಲಿಗೆ ಆ ತಾಯಿ ನನಗೆ ಮೋಸ ಮಾಡಲಿಲ್ಲ, ರಚನಾಗೆ ಒಳ್ಳೆ ದಾರಿನೇ ತೋರಿಸಿದಾಳೆ. ಅಯ್ಯೋ, ನನಗೆ ಸಂತೋಷನ ತಡೆಯೋಕ್ಕಾಗ್ತಾ ಇಲ್ಲ. ನಾನು ಆಸೆ ಪಟ್ಟ ಹಾಗೆ ರಚನಾ ಬದುಕ್ತಾ ಇದ್ದಾಳೆ. 1 ನಿಮಿಷ ಇರಮ್ಮ, ಬಂದೆ ಅಂತ ಅಲ್ಲಿಂದ ಹೊರಟೋಗ್ತಾರೆ. ರಚನಾ ಚೆನ್ನಾಗಿ ಇರಬೇಕಂತ ದಿನ ಒಂದು ಪತ್ರ ಬರಿತಾ ಇದ್ದೆ ಅವಳಿಗೆ, ಗುಬ್ಬಚ್ಚಿ ರೂಪದಲ್ಲಿ. ಇದನ್ನು ಅವಳಿಗೆ ತಗೊಂಡೋಗಿ ಅವಳಿಗೆ ತಲುಪಿಸ್ಬಿಡ್ತೀಯಾ? ನಿಧಿ ಹೇಳ್ತಾಳೆ, ನೀವೇ ನಿಮ್ಮ ಕೈಯಾರೆ ಕೊಡ್ಬೋದಲ್ಲ ದೊಡ್ಡಪ್ಪ. ಮನೋಹರ್ ಹೇಳ್ತಾನೆ, ನಾನು ಕೊಟ್ಟರೆ ಅವಳು ತಗೊಳ್ಳೋದಿಲ್ಲಮ್ಮ. ಆಗ ನಿಧಿ ಹೇಳ್ತಾಳೆ, ನೀವೇ ಹೇಳ್ತಾ ಇದ್ದೀರಲ್ಲ ದೊಡ್ಡಪ್ಪ, ಟೈಮ್ ಅನ್ನೋದು ಒಂದಲ್ಲ ಒಂದಿನ ಎಲ್ಲನೂ ಸರಿ ಮಾಡುತ್ತೆ ಅಂತ. ನಿಮ್ಮ ಅವಳ ರಿಲೇಷನ್ಶಿಪ್ಪು ಇಷ್ಟರಲ್ಲೇ ಬೆಟರ್ ಆಗುತ್ತೆ ನೋಡಿ. ಅವಳು ನನ್ನನ್ನು ನೋಡದೇ ಇದ್ದರೂ ಪರವಾಗಿಲ್ಲಮ್ಮ, ಅವಳು ಚೆನ್ನಾಗಿದ್ದರೆ ಅಷ್ಟೇ ಸಾಕು. ಅವಳೇನೋ ಚೆನ್ನಾಗಿದ್ದಾಳೆ, ಆದರೆ ಇಲ್ಲಿ ರಾಣ ಅಂತ ಜೀವ ಮೇಲೆ ಬರ್ತಾನೆ. ನಮ್ಮ ತಮ್ಮನ ಮೇಲೆ ಕೈ ಮಾಡ್ತೀಯೇನೋ ಅಂತ ರಾಣ ಕೇಳಿದಾಗ ಜೀವ ಹೇಳ್ತಾನೆ, ನನ್ನ ಮಗಳ ಮೇಲೆ ಕೈ ಮಾಡಿದರೆ ಅದು ಅವಳ ತಂಟೆಗೆ ಏನಾದರೂ ಬಂದರೆ ಗುಂಡಿ ತೋಡಿ ಗೋರಿ ಕಟ್ಬಿಡ್ತೀನಿ. ಇಬ್ಬರು ಒಬ್ರಿಗೊಬ್ರು ಅನ್ಕೊಂಡು ಕುಸ್ತಿ ಬೀಳ್ತಾರೆ. ಅದೇ ಟೈಮಲ್ಲಿ ಈಶ್ವರ್ ಅವರು, ಇಬ್ಬರು ಸುಮ್ಮನೆ ಇರ್ತೀರಾ ಅಂತ ಅವರಿಬ್ಬರನ್ನ ತಡೀತಾರೆ. ನಿಮ್ಮಿಬ್ಬರಿಗೆ ಕೈ ಮುಗಿತೀನಿ ನಾನು. ಅಣ್ಣ ತಮ್ಮಂದ್ರು ಹೀಗೆ ಹೊಡೆದಾಡ್ಕೋಬೇಡ್ರು ಪ್ಲೀಸ್, ಸಂಕಟ ಆಗುತ್ತೆ. ಸಂಜೀವ, ಅಣ್ಣ ನಿನಗಿಲ್ಲಿ ಕರೆಸಿದ್ದೆ ಹಳಿ ತಪ್ಪಿರೋ ಈ ಮನೆನ ಸರಿ ಮಾಡಬೇಕು ಅಂತ. ನೀನೇ ಹೀಗೆ ತಾಳ್ಮೆ ಕಳ್ಕೊಂಡ್ರೆ ಹೇಗೋ ಮಗನೇ? ಜೀವ ಹೇಳ್ತಾನೆ, ಚಿಕ್ಕಪ್ಪ ಇವರಿಂದ ಒಂದು ಏಟು ಬೀಳುತ್ತಾ? ಯಾಕೆ ಏನು ಅಂತ ಪ್ರಶ್ನೆ ಮಾಡಲ್ಲ, ಸಂತೋಷವಾಗಿ ತಿಂತೀನಿ. ಆದರೆ ಕೃಷ್ಣನ ತಂಟೆಗೆ ಬಂದರೆ ನಾನು ಮನುಷ್ಯ ಅಲ್ಲ, ಮನುಷ್ಯ ರೂಪದ ನರ ರಾಕ್ಷಸ. ನನ್ನ ಕೈ ಕತ್ತಿ ಸಿಕ್ಕರೆ ಎಷ್ಟು ತಲೆಗಳು ಉರುಳುತ್ತೋ ನನಗೆ ಗೊತ್ತಿಲ್ಲ. ಹೇಳಿಬಿಡಿ ಇವನಿಗೆ. ಭರಣ ಅವ್ರು ಹೇಳ್ತಾರೆ, ಸಂಜೀವ ವಿಲ್ ಓದಿದ ಮೇಲೆ ಇಂಥ ಭಯಾನಕರವಾದ ಪರಿಸ್ಥಿತಿ ಬಂದೇ ಬರುತ್ತೆ ಅಂತ ಜಗದೀಶ ಒಂದು ಸ್ಟ್ರಾಂಗ್ ಕಂಡೀಷನ್ ಹಾಕಿಟ್ಟಿದ್ದಾನೆ. ಭಾಮಿನಿ ಹೇಳ್ತಾಳೆ, ಇನ್ನೂ ಮುಗ್ದಿಲ್ವಾ ಅಯ್ಯಪ್ಪನ ಕಂಡೀಷನ್ಸು ಅದು ಅಂತ ಕೇಳಿದಾಗ ಭರಣ ಅವ್ರು ಹೇಳ್ತಾರೆ, ಪ್ಲೀಸ್ ಕೂಲ್ ಡೌನ್, ಬನ್ನಿ ಓದ್ತೀನಿ ಪ್ಲೀಸ್ ಬನ್ನಿ ಅಂತ ಕರೀತಾನೆ. ಇಲ್ಲಿ ನಿಧಾನವಾಗಿ ಪದ್ಮಜ ಅವರಿರೋ ಜಾಗದಲ್ಲಿ ಬಂದು ನಿಂತಿರ್ತಾಳೆ. ಕೃಷ್ಣಾಳಿಗೆ 18 ವರ್ಷ ತುಂಬುದ್ರ ಒಳಗಾಗಿ ಆಕೆಗೆ ಯಾವುದೇ ಜೀವಪಾಯ ಬಂದ ಪಕ್ಷದಲ್ಲಿ ನನ್ನ ಸಮಸ್ತ ಆಸ್ತಿ ಕಾಮಧೇನು ಟ್ರಸ್ಟ್ಗೆ ಹೋಗತಕ್ಕದ್ದು. ಇಲ್ಲಿ ಮನೋಹರಿಗೆ ನಿಧಿ ಹೇಳ್ತಾಳೆ, ಆ ಮನೆಯಲ್ಲಿ ರಾಣ, ಕಪಿಲ್ ಅಂತ ಜೀವ ಬ್ರದರ್ಸ್ ಇದ್ದಾರೆ. ಅವರಿಬ್ಬರು ಸರಿ ಇಲ್ಲ ದೊಡ್ಡಪ್ಪ, ಅವ್ರಿಗೆ ಜೀವನ ಕಂಡ್ರೇ ಆಗಲ್ಲ. ಮನೋಹರ್ ಹೇಳ್ತಾರೆ, ದುಡ್ಡು ಅಂದಮೇಲೆ ಧೂಳು ಬೀಳ್ತಾನೆ ಇರುತ್ತೆ, ಅದನ್ನು ಕೊಡುಕೊಂಡು ಬಾಚ್ಕೊಂಡು ಮುಂದಕ್ಕೆ ಹೋಗ್ತಾ ಇರಬೇಕು. ಜೀವ ಇದಾನಲ್ಲ, ಇನ್ನೇನು ಭಯ? ಅವನು ನೋಡ್ಕೋತಾನೆ ಬಿಡು. ಇನ್ನೇನಮ್ಮ ಚಿಂತೆ ನಿನಗೆ? ಜೀವ ಮೇಲೆ ಭರವಸೆ ಇಲ್ವಾ ಅಂತ ಕೇಳಿದಾಗ ನಿಧಿ ಹೇಳ್ತಾಳೆ, ಜೀವ ಈಸ್ ಎ ಮ್ಯಾನ್ ವಿತ್ ಅ ಗೋಲ್ಡನ್ ಹಾರ್ಟ್ ದೊಡ್ಡಪ್ಪ. ಆದರೆ ಅಕ್ಕನ ಮನೆಯವರೆಲ್ಲ ವಜ್ರೇಶ್ವರಿ ದೊಡ್ಡಮ್ಮನಿಗೆ ಮೊದಲೇ ಗೊತ್ತಂತೆ. ಯಾವುದೋ ಫಂಕ್ಷನಲ್ಲಿ ಮೀಟ್ ಆಗಿದ್ವಿ ಅಂತ ಹೇಳ್ತಾ ಇದ್ರು. ಬಟ್ ಸ್ಟಿಲ್ ಅಂತ ನಿಧಿ ಹೇಳಿದಾಗ ಮನೋಹರ್ ಹೇಳ್ತಾನೆ, ಮತ್ತೆ ಇಲ್ಲೂ ಆಟ ಶುರು ಮಾಡ್ಕೊಂಡ್ಲಾ ವಜ್ರೇಶ್ವರಿ? ರಚನಾನ ನೆಮ್ಮದಿಯಾಗಿರೋದಕ್ಕೆ ಬಿಡೋದಿಲ್ವಾ ಅವಳು? ನಿಧಿ ಹೇಳ್ತಾಳೆ, ದೊಡ್ಡಪ್ಪ ಕೋಪ ಮಾಡ್ಕೋಬೇಡಿ, ದೊಡ್ಡಮ್ಮ ಇವಾಗ ಮೊದಲಿನ ಥರ ಇಲ್ಲ, ಕಂಪ್ಲೀಟ್ ಚೇಂಜ್ ಆಗಿಬಿಟ್ಟಿದ್ದಾರೆ. ಆಗ ಮನೋಹರ್ ಹೇಳ್ತಾನೆ, ಊಸರೊಳ್ಳಿನೂ ಪರಿಸರಕ್ಕೆ ತಕ್ಕಂತೆ ಬಣ್ಣ ಬದಲಾಯಿಸುತ್ತಾ ಇರುತ್ತೆ, ಅದರ ನಿಜವಾದ ಬಣ್ಣ ಯಾವುದು ಅಂತ ಅದಕ್ಕೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಾಗಲ್ಲ. ನಿಧಿ ಹೇಳ್ತಾಳೆ, ದೊಡ್ಡಪ್ಪ ಐ ಸ್ವೇರ್, ದೊಡ್ಡಮ್ಮ ನಿಜವಾಗ್ಲೂ ಬದಲಾಗಿದ್ದಾರೆ. ಜೀವನೇ ಅವ್ರನ್ನ ಕ್ಷಮಿಸಿ ಒಪ್ಕೊಂಡ್ರು ಗೊತ್ತಾ? ಮನೋಹರ್ ಹೇಳ್ತಾನೆ, ಅವನು ಮಾರ್ಬಿಟ್ನಾ? ಇವಳ ಬಣ್ಣದ ವೇಷನ ನಂಬಿಟ್ನಾ? ಸರಿಯಾಗಿ ಅನುಭವಿಸ್ತಾನೆ ಅಂತ ಹೇಳಿದಾಗ ನಿಧಿಗೆ ಒಂದು ಕಾಲ್ ಬರುತ್ತೆ. ಯಾರ್ದಮ್ಮ ಫೋನು ಅಂತ ಮನೋಹರ್ ಕೇಳಿದಾಗ ನಿಧಿ ಹೇಳ್ತಾಳೆ, ವಜ್ರೇಶ್ವರಿ ದೊಡ್ಡಮ್ಮಂದು. ಇಲ್ಲಿ ರಾಣ ಹೇಳ್ತಾನೆ, ನಮ್ಮಪ್ಪ ಬದುಕಿದ್ದಾಗಲೂ ನಮ್ಮನ್ನೆಲ್ಲ ಭಿಕ್ಷುಕರ ಥರ ಟ್ರೀಟ್ ಮಾಡ್ತಾ ಇದ್ದ, ಈಗ ಸತ್ ಮೇಲೂ ಅದೇ ಟ್ರೀಟ್ಮೆಂಟಾ ನಮಗೆ? 100% ಇದೆಲ್ಲ ನಿಂದೇ ಕ್ರಿಯೇಟಿವಿಟಿ ಕಣೋ. ಅಪ್ಪನ ತಲೆ ಕಡಿಸಿ ಮೊದಲು ಬಿಸ್ನೆಸ್ಸಿಂದ ನನಗೆ ಗೇಟ್ ಪಾಸ್ ಕೊಟ್ಟೆ, ಆಮೇಲೆ ನಂದು ಅಂತ ಇದ್ದ ಒಂದೇ ಒಂದು ಲೈಫಿಗೂ ಕಲ್ಲು ಹಾಕಿದೆ, ಈಗ ಆಸ್ತಿನೂ ಕಿತ್ಕೊಂಡು ಬೀದಿಲಿ ಬಿದ್ದುಬಿಟ್ಟಲ್ಲೋ ನಮ್ಮನ್ನ. ಜೀವ ಹೇಳ್ತಾನೆ, ರಾಣ ಇಲ್ಲಿ ಕೇಳಿಸ್ಕೊ, ನನಗೆ ಯಾವ ಆಸ್ತಿನೂ ಬೇಡ, ಎಲ್ಲ ಆಸ್ತಿನೂ ನೀನೇ ಇಟ್ಕೋ. ರಾಣ ಹೇಳ್ತಾನೆ, ಅಪ್ಪ ದೊರೆ ಸಾಕು ಮಾಡು, ಈ ನಿನ್ನ ಒಳ್ಳೆತನದ ವಿಷನ ಕುಡಿಯೋಕ್ಕಾಗ್ತಾ ಇಲ್ಲ ನಮಗೆ, ಅದಕ್ಕೆ ನಾನು ಅಮ್ಮನಿಗೆ ಬಡ್ಕೊಂಡೆ ಈ ಸಂಜೀವನ ಮನೆಗೆ ಸೇರಿಸ್ಬೇಡ ಅಂತ.
ಅವನು ಹೆಜ್ಜೆ ಇಟ್ಟ ಅಂದರೆ ಸಾವು ತಂದ್ಬಿಡ್ತಾನೆ ಅಂತ ಹೇಳಲೇ ಇಲ್ವಲ್ಲ. ಈ ದೇವಿ ಇವನ ಜೊತೆ ಸೇರ್ಕೊಂಡು ಅವ್ರ ತಲೆನೂ ಕೆಡಿಸ್ಬಿಟ್ಲು. ಮುಗೀತು, ನನ್ನ ಜೀವನ ಮುಗೀತು, ಇನ್ನು ನಾನು ಬದುಕಿರೋದೇ ವೇಸ್ಟು. ಇಲ್ಲಿ ಪದ್ಮಜ ರಾಣ ಹೇಳಿದ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡು ಅಂತ ಕಿರಿಸ್ತಾಳೆ. ಸಡನ್ನಾಗಿ ಜೀವ ಅವ್ರ ತಾಯಿಯನ್ನು ನೋಡಿ ತುಂಬ ಖುಷಿ ಪಡ್ತಾನೆ. ಎದೆಯಲ್ಲಿ ಹೇಳೋಕ್ಕಾಗಲಿಲ್ಲದಷ್ಟು ಉಲ್ಲಾಸ ಉತ್ಸಾಹ ಎಲ್ಲ ತುಂಬಿ ಅವನ ಕಣ್ಣಲ್ಲಿ ಕಾಣಿಸ್ತಾ ಇರುತ್ತೆ. ಅವ್ರ ತಾಯಿ ನೋಡಿದ ತಕ್ಷಣ ಜೀವ ಖುಷಿಯಿಂದ ಅವ್ರ ತಾಯಿಯನ್ನು ಅಮ್ಮ ಅಂತ ಕರೀತಾನೆ. ಪದ್ಮಜ ಮೋಸ, ಅನ್ಯಾಯ, ಮತ್ತೆ ಮೋಸ. ಜೀವ ಹತ್ರ ಬಂದು ನನ್ನ ಮಗ ರಾಣನ್ಗೆ ಇನ್ನೂ ಎಷ್ಟು ಮೋಸ ಮಾಡ್ತೀಯೋ, ಅನ್ಯಾಯ ಮಾಡ್ತೀಯೋ, ಪಾಪಿ, ಅನ್ಯಾಯ ಮಾಡ್ತೀಯಾ, ಮೋಸ ಮಾಡ್ತೀಯಾ ಅಂತ ಅವನಿಗೆ ಹೊಡಿತಾಳೆ. ದೇವಿ ನೋಡಿದ್ರೆ ಮನಸ್ಸಲ್ಲಿ ಅನ್ಕೊತಿರ್ತಾಳೆ, ದೊಡ್ಡಮ್ಮ ಅದೇ ಕೋಣೆಯಿಂದ ಹೊರಗಡೆ ಬಂದರು, ಕೀ ನೋಡಿದ್ರೆ ನನ್ನ ಹತ್ರ ಇತ್ತಲ್ವಾ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಜೀವ ಅಮ್ಮ ಅಂತ ಹೇಳಿದಾಗ ಪದ್ಮಜ ಹೇಳ್ತಾಳೆ, ಅವನ ಬದುಕನ್ನು ಸರ್ವನಾಶ ಮಾಡಿ ಹೋದೆ ನೀನು, ಆದರೆ ಅವನಿನ್ನೂ ಬದುಕಿದ್ದಾನೆ, ಅವನನ್ನು ಮುಗಿಸ್ಬಿಡೋಣ ಅಂತ ಬಂದೆ ನೀನು ಮತ್ತೆ ಈ ಮನೆಗೆ. ಇಲ್ಲ ಅಮ್ಮ ಅಂತ ಜೀವ ಹೇಳ್ತಾನೆ. ರಾಣ ಈ ಸಮಯನ ಬಳಸ್ಕೊಂಡು, ಅಮ್ಮ ನೋಡಮ್ಮ, ಅಪ್ಪನ ಯಾಮಾರಿಸಿ ಆಸ್ತಿ ಎಲ್ಲ ಇವನ ಕಡೆ ಮಾಡ್ಕೊಂಡ್ಬಿಟ್ಟಿದ್ದಾನೆ, ನನಗೆ ಬದುಕೋದಕ್ಕೂ ದಿಕ್ಕಿಲ್ದಂಗೆ ಮಾಡಿಬಿಟ್ಟಿದ್ದಾನೆ ಕಣಮ್ಮ. ಆಗ ಭರಣ ಅವರು ಹೇಳ್ತಾರೆ, ಪದ್ಮಜ ಇವ್ರ ಮಾತುಗಳನ್ನೆಲ್ಲ ಕಿವಿಗೆ ಹಾಕೋಬೇಡ ನೀನು. ಜಗದೀಶ 1ಕ್ಕೆ 4 ಸಲ ಯೋಚನೆ ಮಾಡಿ ಈ ವಿಲ್ನ ಬರೆದಿದ್ದಾನೆ. ನೋಡು, ಇದರಿಂದ ಎಲ್ರಿಗೂ ಒಳ್ಳೆಯದಾಗುತ್ತೆ, ನಷ್ಟ ಏನೂ ಆಗಲ್ಲ. ಹಾಗೆ ನೋಡಿದರೆ ಇದಕ್ಕೂ ಸಂಜೀವನಿಗೂ ಯಾವುದೇ ಸಂಬಂಧ ಇಲ್ಲ. ಅವರಪ್ಪ ವಿಲ್ ಮಾಡಿಟ್ಟಿರ್ತಾನೆ ಅನ್ನೋ ವಿಷಯ ಸಂಜೀವನಿಗೆ ಗೊತ್ತೇ ಇರಲಿಲ್ಲ. ಅವನೊಬ್ಬ ಅಮಾಯಕ ಪದ್ಮಜ. ರಾಣ ಮತ್ತೆ ಡ್ರಾಮಾ ಮಾಡ್ಕೊಂಡು, ಅಮ್ಮ ಇವ್ರ ಮಾತನ್ನೆಲ್ಲ ನಂಬೇಡಮ್ಮ, ಇವರು ಯಾವಾಗಲೂ ಇವನಿಗೆ ಸಪೋರ್ಟ್ ಮಾಡೋರೆ, ಎಲ್ಲ ಸೇರ್ಕೊಂಡು ನನಗೇನು ಇಲ್ಲದೇ ಇರೋ ಥರ ಮಾಡಿಬಿಟ್ರು, ನಿನ್ನ ಮಗ ಸಾಯೋದೊಂದು ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲದೇ ಇರೋ ಥರ ಮಾಡಿಬಿಟ್ಟಿದ್ದಾರಮ್ಮ. ಪದ್ಮಜ ರಾಣನ ಹತ್ರ ಹೋಗಿ ಅವನ ಕೆನ್ನೆಗೆ 2 ಬಾರಿಸಿ, ನೀನ್ಯಾಕೋ ಸಾಯಬೇಕು, ನೀನೇನು ಇವನ ಥರ ಅನ್ಯಾಯ ಮಾಡಿಲ್ವಲ್ಲ, ಸಾಯ್ಬೇಕಾದನು ನೀನಲ್ಲ ಕಣೋ, ಇವನು. ಇಲ್ಲಿ ನಿಧಿಗೆ ಮನೋಹರ್ ಕೇಳ್ತಾರೆ, ನನ್ನನ್ನು ನೋಡೋಕ್ಕೆ ಬರೋ ವಿಚಾರನ ವಜ್ರೇಶ್ವರಿಗೆ ಹೇಳಿ ಬಂದಿದ್ದೆ. ನಿಧಿ ಹೇಳ್ತಾಳೆ, ಇಲ್ಲ ದೊಡ್ಡಪ್ಪ, ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿ ಬಂದಿದ್ದೆ. ಮನೋಹರ್ ಹೇಳ್ತಾನೆ, ನೀನು ಫ್ರೆಂಡ್ ಮನೆಯಲ್ಲಿ ಇರೋ ಥರನೇ ಫೋನ್ ರಿಸೀವ್ ಮಾಡು. ನಿಧಿ ಫೋನ್ ರಿಸೀವ್ ಮಾಡ್ತಿದ್ದ ಹಾಗೆ ಆರತಿ, ಹಲೋ ನಿಧಿ ಕೇಳ್ತಾಳೆ, ಅಮ್ಮ ಯಾಕಮ್ಮ, ನೀನು ಯಾಕೆ ದೊಡ್ಡಮ್ಮನ ಫೋನ್ನಿಂದ ಕಾಲ್ ಮಾಡಿದೀಯಾ, ನಿನ್ನ ಫೋನ್ ಏನಾಯಿತು ಅಂತ ಕೇಳಿದಾಗ ಆರತಿ ಹೇಳ್ತಾಳೆ, ದೊಡ್ಡಮ್ಮ ನಿನ್ನ ಹತ್ರ ಮಾತಾಡಬೇಕಂತೆ. ವಜ್ರೇಶ್ವರಿ ಫೋನ್ ತಗೊಂಡು, ಹಲೋ ನಿಧಿ, ನೀನೀಗ ಮನೋಹರ್ ಜೊತೆ ಇದೆಯಾ ಅಲ್ವಾ, ಪ್ಲೀಸ್ ಅವನಿಗೆ ಫೋನ್ ಕೊಡು, ನಾನು ಅವನ ಹತ್ರ ಮಾತಾಡಬೇಕು. ಪದ್ಮಜ ಜೀವ ಹತ್ರ ಹೋಗಿ ಅವನ ಕೆನ್ನೆಗೆ ಬಾರಿಸ್ಕೊಂತ, ಇವನು ಸಾಯಬೇಕು ಅಂತ ಮತ್ತೆ ಅವನ್ನ ಹೊಡೆಯೋಕ್ಕೆ ಶುರು ಮಾಡ್ತಾಳೆ. ಅವರು ಹೊಡೆಯೋ ಟೈಮಲ್ಲಿ ಈಶ್ವರ ಹಾಗೆ ದೇವಿ ಬಂದು, ಅದಕ್ಕೆ ಬನ್ನಿ ಪ್ಲೀಸ್, ಅದಕ್ಕೆ ಬನ್ನಿ, ದೊಡ್ಡಮ್ಮ ಬಾ ಅಂತ ಎಳ್ಕೊಂಡು ಹೋಗೋಕ್ಕೆ ಪ್ರಯತ್ನ ಪಡ್ತಾರೆ. ಇನ್ನು ಎಷ್ಟು ಜನರನ್ನ ಸಾಯಿಸ್ಬೇಕಂತ ಇದೆಯಾ ನೀನು, ಮನುಷ್ಯ ರೂಪದಲ್ಲಿರೋ ರಾಕ್ಷಸ ಕಣೋ, ನಿನ್ನಂತವನು ಬದುಕಿರಬಾರ್ದು. ನೀನು ಎಲ್ಲೆಲ್ಲಿ ಕಾಲಿಡ್ತೀಯೋ ಅಲ್ಲೆಲ್ಲ ಸಾವು, ಬರೀ ನೋವು. ಚಿಕ್ಕೋನಿರ್ಬೇಕಾದ್ರೆ ನಿನ್ನ ವಿಷಯ ನನಗೆ ಗೊತ್ತಾಗಿದ್ದಿದ್ರೆ ನಿನ್ನ ಕತ್ತಿಡ್ದು ಸಾಯಿಸ್ಬಿಡ್ತಾ ಇದ್ದೆ. ಪಾಪಿ, ಇನ್ನೊಬ್ಬರಿಗೆ ನೋವು ಕೊಟ್ಟು ಬದುಕೋಕ್ಕಿಂತ ಎಲ್ಲರ ಹೋಗಿ ಸಾಯಿ ಅಂತ ಹೇಳ್ತಾಳೆ. ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.